ಬ್ರಿಟಿಷರು ಒಂದು ಕಂಬವನ್ನು ಕತ್ತರಿಸಿ ನೋಡಿದರು. ಒಳಗೆ ಏನೂ ಇರಲಿಲ್ಲ. ಆದರೂ ಆ ಕಲ್ಲಿನಿಂದ ಸಂಗೀತ ಹೊರಡುತ್ತಿತ್ತು. ಅದು ಹೇಗೆ ಸಾಧ್ಯ? ನಮಸ್ಕಾರ, ಟೈಮ್ಲೈನ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ಕರ್ನಾಟಕದ ಹಂಪಿ. ಒಂದು ಕಾಲದಲ್ಲಿ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದು. ಮಸಾಲೆ ಪದಾರ್ಥಗಳ ವ್ಯಾಪಾರ ಇಲ್ಲಿ ನಡೆಯುತ್ತಿತ್ತು. ಆದರೆ ಈ ನಗರದ ನಿಜವಾದ ಅದ್ಭುತ ಇರುವುದು ಒಂದು ದೇವಸ್ಥಾನದೊಳಗೆ. ಅದೇ ಶ್ರೀ ವಿಜಯ ವಿಠಲ ದೇವಸ್ಥಾನ. 16ನೇ ಶತಮಾನ, ರಾಜ ಕೃಷ್ಣದೇವರಾಯನ ಆಳ್ವಿಕೆ. ಇದು ವಿಜಯನಗರದ ಸುವರ್ಣಯುಗ. ಶಿಲ್ಪಿಗಳಿಗೆ ಒಂದು ವಿಚಿತ್ರ ಸವಾಲು ನೀಡಲಾಯಿತು. ಬರೀ ಕಲ್ಲಿನಿಂದ ಸಂಗೀತ ಸೃಷ್ಟಿಸುವುದು. ಫಲಿತಾಂಶ 56 ಕಂಬಗಳು. ಪ್ರತಿಯೊಂದು ಬಡಿದಾಗ ಬೇರೆ ಬೇರೆ ಸ್ವರ ಹೊರಡಿಸುತ್ತದೆ. ಇವನ್ನು ಸರೇಗಮ ಕಂಬಗಳು ಎಂದು ಕರೆಯುತ್ತಾರೆ. ಪ್ರತಿ ಕಂಬ ಒಂದು ನಿರ್ದಿಷ್ಟ ವಾದ್ಯದ ಶಬ್ದ ಅನುಕರಿಸುತ್ತದೆ. ವೀಣೆ, ಮೃದಂಗ, ತಬಲ, ಘಂಟಂ ಇತ್ಯಾದಿ. ಅಲ್ಲಿನ ಅರ್ಚಕರು ಪೂಜೆಯ ಸಮಯದಲ್ಲಿ ನಿಜವಾದ ವಾದ್ಯಗಳ ಬದಲು ಈ ಕಂಬವನ್ನು ಬಡಿದು ಸಂಗೀತ ಸೃಷ್ಟಿಸುತ್ತಿದ್ದರು ಎಂದು ಸ್ಥಳೀಯ ಮಾರ್ಗದರ್ಶಕರು ಹೇಳುತ್ತಾರೆ. ಇದೊಂದು ಇಡೀ ದೇವಾಲಯವನ್ನೇ ಒಂದು ವಾದ್ಯಮೇಳವನ್ನಾಗಿ ಪರಿವರ್ತಿಸಿದ ಕಲ್ಪನೆ. ವಸಾಹುತಶಾಹಿ ಕಾಲದಲ್ಲಿ ಈ ಕಂಬಗಳ ಬಗ್ಗೆ ಕುತೂಹಲಗೊಂಡ ಬ್ರಿಟಿಷ್ ಅಧಿಕಾರಿಗಳು ಒಳಗೆ ಏನಿದೆ ಎಂದು ನೋಡಲು ಒಂದೆರಡು ಕಂಬಗಳನ್ನು ಕತ್ತರಿಸಿದರು ಎಂದು ಸ್ಥಳೀಯ ಇತಿಹಾಸ ಹೇಳುತ್ತದೆ. ಒಳಗೆ ಟ್ಯೂಬ್, ಕೊಳವೆ ಏನೂ ಇರಲಿಲ್ಲ, ಬರೀ ಘನಕಲ್ಲು. ಆದರೂ ಸಂಗೀತ ನಿಂತಿರಲಿಲ್ಲ. ಈ ರಹಸ್ಯ ಇನ್ನಷ್ಟು ಗಾಢವಾಯಿತು. ಇಂದಿನ ವಿಜ್ಞಾನಿಗಳ ಪ್ರಕಾರ ಇದರ ಹಿಂದೆ ಇರುವುದು ಶುದ್ಧ ಭೌತಶಾಸ್ತ್ರ, ಫಿಸಿಕ್ಸ್. ಪ್ರತಿ ಕಂಬದ ದಪ್ಪ, ಉದ್ದ ಮತ್ತು ಬಳಸಿದ ಕಲ್ಲಿನ ಸಾಂದ್ರತೆ ಬೇರೆ ಬೇರೆ. ಇದೇ ಬೇರೆ ಬೇರೆ ಸ್ವರವನ್ನು ಸೃಷ್ಟಿಸುತ್ತದೆ. ಝೈಲೋಫೋನ್ ಇದ್ದ ಹಾಗೆ. ಈ ಕಂಬಗಳನ್ನು ಕಣಶಿಲೆ, ಗ್ರಾನೈಟ್ ಅಥವಾ ಸಿಲಿಕಾನ್ ಅಂಶ ಹೆಚ್ಚಿರುವ ವಿಶೇಷ ಬಂಡೆಗಳಿಂದ ಕೆತ್ತಲಾಗಿದೆ. ಇವುಗಳ ಒಳಗಿರುವ ಸ್ಫಟಿಕ ರಚನೆಯು ಕಂಬಕ್ಕೆ ತಟ್ಟಿದಾಗ ಕಂಪನಗಳನ್ನು ಸೃಷ್ಟಿಸಿ ಲೋಹದ ಗಂಟೆಯಂತಹ ನಾದವನ್ನು ಹೊರಡಿಸುತ್ತದೆ. ಆದರೆ 500 ವರ್ಷಗಳ ಹಿಂದೆ ಆಧುನಿಕ ಸಾಧನಗಳಿಲ್ಲದೆ ಇಷ್ಟು ನಿಖರವಾಗಿ ಪ್ರತಿ ಕಂಬವನ್ನು ಟ್ಯೂನ್ ಮಾಡಿದ್ದು ಹೇಗೆ ಎಂಬುದು ಇಂದಿಗೂ ಸಂಪೂರ್ಣ ಸ್ಪಷ್ಟವಿಲ್ಲ. ಈಗಲೂ ಈ ಕಂಬಗಳನ್ನು ಬಡಿಯುವುದನ್ನು ಸರ್ಕಾರ ನಿಷೇಧಿಸಿದೆ, ಕಂಬಗಳು ಹಾಳಾಗಬಾರದೆಂದು. ಆದರೆ 500 ವರ್ಷಗಳ ಹಿಂದೆ ಆಧುನಿಕ ಯಂತ್ರಗಳಿಲ್ಲದೆ ಕಲ್ಲಿನಿಂದ ಸಂಗೀತ ಸೃಷ್ಟಿಸಿದ ಆ ಶಿಲ್ಪಿಗಳ ಜ್ಞಾನ ಇಂದಿಗೂ ನಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಇಂತಹ ಇನ್ನಷ್ಟು ಇತಿಹಾಸದ ರಹಸ್ಯಗಳಿಗಾಗಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಚ್ಚರಿಯ ಕಥೆಯೊಂದಿಗೆ ಸಿಗೋಣ.